ರೈಟ್. ಈಗ A1 ಪವಿತ್ರ ಗೌಡಗೆ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ವಿಚಾರಣೆ ಸಂದರ್ಭದಲ್ಲಿ ಮೆಸೇಜ್ ಬಗ್ಗೆ ಪವಿತ್ರ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅಶ್ಲೀಲ ಫೋಟೋ ಮೆಸೇಜ್ ಪವನ್ಗೆ ಕಳುಹಿಸಿದ್ದೆ. ಅಂದ್ರೆ ರೇಣುಕಾಸ್ವಾಮಿ ಏನು ಅಶ್ಲೀಲ ಫೋಟೋ ವಿಡಿಯೋ ಮೆಸೇಜ್ಗಳನ್ನ ಕಳುಹಿಸ್ತಾ ಇದ್ನಲ್ಲ, ಅದನ್ನ ಮನೆ ಕೆಲಸ ಮಾಡ್ತಾ ಇದ್ದಂತಹ ಆಪ್ತ ಹುಡುಗ ಪವನ್ಗೆ ಕಳುಹಿಸಿದ್ದೆ. ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಆಗ್ಲೇ ವಾರ್ನ್ ಕೂಡ ಮಾಡುತ್ತೆ. ಕೊಲೆ ಆಗುತ್ತೆಂಬ ಸಣ್ಣ ಕಲ್ಪನೆ ಕೂಡ ನನಗಿರಲಿಲ್ಲ. ಪೊಲೀಸರ ಪ್ರಶ್ನೆಗೆ ಪವಿತ್ರ ಉತ್ತರ ಕೊಟ್ಟಿರೋದು. ಇನ್ನು ಏನೆಲ್ಲ ಉತ್ತರಗಳನ್ನ ಪವಿತ್ರ ಗೌಡ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಪ್ರಕರಣದ ಪ್ರಮುಖ ಮತ್ತು A1 ಆರೋಪಿ ಪವಿತ್ರ ಗೌಡ ಪೊಲೀಸ್ ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದೇನು? ಸಭಾ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸತತ 4 ದಿನಗಳಿಂದಲೂ ಕೂಡ ಪವಿತ್ರ ಗೌಡರನ್ನ ಖುದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. DCP ಗಿರೀಶ್ ಹಾಗೂ ಸತತ 3 ದಿನಗಳಿಂದಲೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರೇ ಸ್ವತಃ ಪೊಲೀಸ್ ಠಾಣೆಗೆ ಬಂದು ಹೇಳಿಕೆ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. IPC 302 ಕೊಲೆ ಹಾಗೂ 201 ಸಾಕ್ಷ್ಯ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡಿಕೊಳ್ಳುವಂಥ ಕೆಲಸವನ್ನ ಸದ್ಯ ಮೊದಲಿಗೆ ಪೊಲೀಸರು ಮಾಡ್ತಾರೆ. ತದನಂತರದಲ್ಲಿ ಇದೇ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ, ಅಪಹರಣ ಜೊತೆಗೆ ಕೊಲೆ ಕೇಸನ್ನು ಕೂಡ ಆಡ್ ಮಾಡುವಂಥದ್ದು. ಸದ್ಯ ಪೊಲೀಸರ ವಿಚಾರಣೆಯಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿಯಿಂದ ಯಾವಾಗ ಆಕೆಗೆ ಅಶ್ಲೀಲ ಮೆಸೇಜ್ಗಳು ಬರಲಿಕ್ಕೆ ಶುರುವಾಗುತ್ತೆ, ಆಕೆ ಮೊದಲಿಗೆ ಈ ವಿಚಾರವನ್ನು ಚರ್ಚೆ ಮಾಡುವಂಥದ್ದು. ಇದೇ ಪ್ರಕರಣದಲ್ಲಿ A3 ಆರೋಪಿಯಾಗಿರುವಂತಹ ಪವನ್ನ ಬಳಿಯಲ್ಲಿ ಮೊದಲಿಗೆ ರೇಣುಕಾಸ್ವಾಮಿಯ ಮಾಡಿದಂಥ ಅಶ್ಲೀಲ ಮೆಸೇಜ್ಗಳನ್ನು ಪವನ್ ಅವರ ಬಳಿಯಲ್ಲಿ ಪವಿತ್ರ ಕೂಡ ಚರ್ಚೆಯನ್ನ ಮಾಡ್ತಾರೆ. ನೋಡು, ಈ ರೀತಿಯಾಗಿ ನನಗೆ ಮೆಸೇಜ್ ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಈ ವಿಚಾರ ದರ್ಶನ್ಗೆ ಗೊತ್ತಾಗಬಾರ್ದು, ದರ್ಶನ್ಗೆ ವಿಚಾರ ಗೊತ್ತಾದ್ರೆ ಯಾವುದಾದ್ರೂ ಅನಾಹುತ ಆಗ್ಬೋದು ಅಂತೇಳಿ ಪವಿತ್ರ ಗೌಡ ಪವನ್ನ ಬಳಿ ಹೇಳಿದ್ದೆ ಅಂತೇಳಿ ಸದ್ಯ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಜೊತೆಗೆ ಯಾವಾಗ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡ್ಬರುವಂಥ ವಿಚಾರ ಪವಿತ್ರ ಗೌಡಗೆ ಗೊತ್ತಾಗುತ್ತೆ, ಆ ವೇಳೆಯಲ್ಲಿ ಸ್ವತಃ ಪವಿತ್ರ ಗೌಡ ಕೂಡ ಆತನನ್ನ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಕೂಡಿರಿಸಲಾಗಿದ್ದಂಥ ಆರ್‌ನಗರ ಶೆಡ್ಗೆ ಬಂದು ಆಕೆ ಕೂಡ ಅವನಿಗೆ ಅಂದರೆ ರೇಣುಕಾಸ್ವಾಮಿಗೆ ಒಂದು ಏಟನ್ನು ಹೊಡೆದು ಹೋದೆ. ಆದರೆ ಸಾಯಿಸುವಂಥ ಉದ್ದೇಶ ನನಗಿರಲಿಲ್ಲ, ಕೇವಲ ಒಂದು ಏಟನ್ನು ಹೊಡೆದು ನಾನು ಹೋದೆ. ಈ ರೀತಿಯಾಗಿ ಅಂದರೆ ಕೊಲೆಯನ್ನು ಮಾಡ್ತಾರೆ ಅನ್ನೋದು ನನಗೇನಾದರೂ ಗೊತ್ತಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟು ನಾನೇ ಸರಿ ಮಾಡ್ಕೊಳ್ತಿದ್ದೆ ಅಂತೇಳಿ ಆಕೆ ಪಶ್ಚಾತ್ತಾಪದ ಸ್ಟೇಟ್ಮೆಂಟನ್ನು ಸದ್ಯ ಪೊಲೀಸ್ ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥದ್ದು. ಸಭಾ ಪಶ್ಚಾತ್ತಾಪ ಆಗ್ಲೇಬೇಕಲ್ಲ, ಯಾಕಂದ್ರೆ ಆ ಸ್ಥಳನೇ ಅಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.